ಇಂಡಿಕೇಟ್ರ್ ಹಾಕ್ಕೊಳೋದೇ ಇಲ್ಲ, ಹಂಗೆ ಕೈ ಹಿಂಗೆ ಅಡ್ಡ ಹಾಕ್ಬಿಡೋದು, ಝೀ ಅಂತ ನುಗ್ಬಿಡೋದು ಅಷ್ಟೇ. ಈ ಥರ ಜಾಮಲ್ಲಿ ನೋಡಿ ಅಕ್ಕ ಹಿಂಗೆ ಬಂದು ರಪ್ಪನ್ನು ತಿರ್ಸ್ಕೊಂಬಿಟ್ರು. ಒಂಚೂರು ವೆಯ್ಟ್ ಕೂಡ ಮಾಡಲ್ಲ, ರಪ್ಪನ್ನು ಬರ್ತಾನೆ ಇರ್ತಾರೆ ಅವರು. ಕ್ಯಾಮ್ರಾ ಆನ್ ಆಗೈತೆ ಇಲ್ಲ ಅಂತ ಕೂಡ ಗೊತ್ತಾಗಲ್ಲ ಇದು. ಗಾಡಿ ತುಂಬ ಗಲೀಜಾಗ್ಬಿಟ್ಟಿದೆ, ಬೇಜಾರು ಮಾಡ್ಕೊಬೇಡಿ. ಕ್ಲೀನ್ ಮಾಡಿಸ್ಬೇಕು, ಸರ್ವಿಸ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹಂಗೆ ಇಕ್ಕಿದ್ದೀನಿ. ಇಷ್ಟು ದಿನ ಗಾಡಿ ಅಷ್ಟೊಂದು ಎತ್ತಾ ಇರಲಿಲ್ಲ, ಅದಕ್ಕೆ ಗಾಡಿ ಅಷ್ಟೊಂದು ಗಲೀಜಾಗ್ಬಿಟ್ಟಿರೋದು. ಸ್ವಲ್ಪ ಬೇರೆ ವರ್ಕ್ಸ್ ಇತ್ತು. ಸೊ ಅದರಿಂದ ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ಒಂದು ಮೋಟೋ ವ್ಲಾಗಿಂಗ್ ಮಾಡಿ. ಸೊ ಅದಕ್ಕೆ ಮೋಟೋ ವ್ಲಾಗಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾಷ್ಟೆಲ್ಲ ಮುಗಿಸ್ಕೊಂಡು ಹೊಡಿದ್ದೀನಿ. ಆಲ್ಮೋಸ್ಟ್ 9:26 ಆಗ್ಬಿಟ್ಟಿದೆ ಟೈಮ್ ಆಲ್ರೆಡಿ. ಇವಾಗೇ ಲೇಟ್ ಆಗಿದೆ, ಅಲ್ಲಿ 9:30ಗೆ ಇರಬೇಕು ನಾನು. ಒಂಚೂರು ಡೈಲಿ ನಂದು ಯಾವಾಗಿದೆ ನಾರ್ಮಲ್ ರೊಟೀನಾಗ ಇಷ್ಟು ಕರೆಕ್ಟ್ ಟೈಮ್ ಅಂತೂ ನಾನು ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ ರೀಸೆಂಟ್ ಟೈಮ್ಸಲ್ಲಿ. ಬೇಗ ರೆಡಿ ಆದ್ರೂ ಅಲ್ಲಿ ಇಲ್ಲಿ ಅದು ಇದು ಅಂತ ಹೇಳ್ಬಿಟ್ಟು ಕೆಲಸಗಳು ತುಂಬ ಅಂದರೆ ತುಂಬ ಇದಾಗೋಗ್ತೈತೆ. ಸೊ ಅದಕ್ಕೆ ಟೈಮ್ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಸದ್ಯಕ್ಕೆ. ನೀವು ಹಿಂದೆ ನಾನು ಪ್ರೀವಿಯಸ್ ವೀಡಿಯೋಸ್ ಎಲ್ಲೆಲ್ಲ ನೋಡ್ತಾ ಇರ್ಬೋದು. ನಾನು HSR ಲೇಔಟ್ಗೆ ಮಾರ್ತಳ್ಳಿ ಮೇಲೆ ಹೋಗ್ತಾಯಿದ್ನಲ್ವ, ಸೊ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾಯಿದ್ನಲ್ವ. ಸೊ ಅದನ್ನು ರಿಸೈನ್ ಮಾಡಿ ಇವಾಗ ಹೊಸ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಅದು ಕೆಲಸ ಇರೋದು ಬಂದ್ಬಿಟ್ಟು ಕೊತ್ನೂರು ಹತ್ರ, ಬೈರ್ತಿ ಕೊತ್ನೂರು. ಸೊ ಇವಾಗ ನಾನು ಆ್ಯಕ್ಚುಲಾಗಿ ಹಿರಂಡಳ್ಳಿಯಲ್ಲಿದ್ದೀನಿ. ಈ ರೂಟಲ್ಲಿ ನಾನು ಫಸ್ಟ್ ಟೈಮ್ ಮೋಟೋ ವ್ಲಾಗ್ ಮಾಡ್ತಾ ಇರೋದು ಅಂದ್ಕೊತೀನಿ. ಸೊ ಇಲ್ಲಿ ಆಂಜನೇಯ ಇದೆ. ನನಗೆ ಯಾವ ಕಡೆ ಡೈರೆಕ್ಷನ್ ಆದರೂ ಹೋದ್ರೂ ಆಂಜನೇಯ ಮಾತ್ರ ಪಕ್ಕ ಕಾಣಿಸ್ತಾರೆ ನನಗೆ. ಅದೊಂಥರ ಏನೋ ಗೊತ್ತಿಲ್ಲ, ಯಾವ ರೂಟಲ್ಲಾದರೂ ಹೋಗಲಿ ನಂಗೆ ದೊಡ್ಡ ಆಂಜನೇಯ ಅಂತೂ ಪಕ್ಕ ಕಾಣಿಸ್ತಾರೆ. ಸೊ ಈ ರೂಟಲ್ಲೂ ನನಗೆ ಆಂಜನೇಯ ಕಾಣಿಸ್ತಾರೆ ಹೋಗ್ಬೇಕಾದ್ರೆ. ಇಲ್ಲಿ ಮುಂದೆ ನಾನು ಓದಿರೋ ಕಾಲೇಜ್ ಇದೆ, ಇಲ್ಲಿ ತೋರಿಸ್ತೀನಿ ಬನ್ನಿ. ಸೊ ಆ ಟೈಮಲ್ಲಿ ಇಲ್ಲೇ ಬಂದ್ಬಿಟ್ಟು ಊಟ ಎಲ್ಲ ಮಧ್ಯಾಹ್ನ ಊಟಕ್ಕೆಲ್ಲ ಇಲ್ಲೆಲ್ಲ ಒಂದು ಹೋಟ್ಲಿತ್ತು, ಎತ್ಬಿಟ್ಟಿದ್ದಾರೆ ಸದ್ಯಕ್ಕೆ. ಸೊ ಈ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಮತ್ತು ಟೈಮ್ ಪಾಸ್ ಮಾಡಿಕೊಂಡು ಎಲ್ಲ ಓಡಾಡಿಕೊಂಡು MBA ಆ್ಯಕ್ಚುಲಾಗಿ ನಾನು MBA ಈಸ್ಟ್ ಪಾಯಿಂಟ್ ಕಾಲೇಜಲ್ಲಿ ಮಾಡಿದ್ದು. ಇಲ್ಲಿ ಮುಂದೆ ತೋರಿಸ್ತೀನಿ ಬನ್ನಿ. ಈ ಕಡೆ ವ್ಲಾಗ್ ಮಾಡಿದ್ದೀನ ಇಲ್ಲ ನನಗೆ ಕನ್ಫ್ಯೂಸ್ ಆಗಿದೆ. ಇಲ್ಲ ಅಂದ್ಕೊಂಡಿಲ್ಲ, ಇಲ್ಲ ಈ ಕಡೆ ನಾನು ವ್ಲಾಗ್ ಮಾಡೇ ಇಲ್ಲ. ಸೊ ಇಲ್ಲಿ ಹಿಂದೆ ಹೋಯ್ತಲ್ವ, ಸೊ ಅಲ್ಲಿ ಆ ಹೋಟ್ಲಲ್ಲಿ ಕೂಡ ಊಟ ಮಾಡ್ತಿದ್ರೆ. ಸೊ ಇದೆಲ್ಲ ಕೂತ್ಕೊಂಡು ಆರಾಮಾಗಿ ಓಡಾಡಿಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು ಹೆಂಗೆಂಗೋ ಇದ್ರಿ ಆ ಟೈಮಲ್ಲಿ. ಮತ್ತು ನಿಜವಾಗ್ಲೂ ಕಾಲೇಜ್ ಲೈಫ್ ಅಂತೂ ಮತ್ತೆ ಬರೋಲ್ಲ ಸೀರಿಯಸ್ಲಿ. ಸೊ ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸೋದೇ ಈಸ್ಟ್ ಪಾಯಿಂಟ್ ಕಾಲೇಜ್ ಹೈಯರ್ ಎಜುಕೇಷನ್ ಅಂತ ಹೇಳ್ಬಿಟ್ಟು. ಬಟ್ ಆಲ್ರೆಡಿ ತುಂಬ ಜನ ನಿಂತ್ಕೊಂಡಿದ್ದಾರೆ. ಇದೇ ನಮ್ಮ ಕಾಲೇಜು. ಇವಾಗ ಜ್ಞಾನಪ್ರಭಾ ಅಂತ ಹೆಸ್ರನ್ನ ಚೇಂಜ್ ಮಾಡಿದ್ದಾರೆ. ಇನ್ನೊಂದು ಏನಂತಂದರೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೀರಾ ಓಕೆನಾ. ಸೊ ನಂದು ಹೆಂಗಾಗ್ಬಿಟ್ಟಿದೆ ಅಂತಂದರೆ 46%, 50%, 49% ಬಂದ್ಬಿಟ್ಟು ನಂದು ಸಬ್ಸ್ಕ್ರೈಬರ್ಸ್ ನೋಡ್ತಿದ್ದಾರೆ ಓಕೆನಾ. ಇನ್ನು 50 to 56, 54% ಆಫ್ ಮೆಂಬರ್ಸ್ ಬಂದ್ಬಿಟ್ಟು ಅನ್ಸಬ್ಸ್ಕ್ರೈಬ್ಡ್ ಮೆಂಬರ್ಸ್ನ ನೋಡ್ತಾ ಇದ್ದೀರಾ ಓಕೆನಾ. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಬ್ಸ್ಕ್ರೈಬು ನನಗೆ ಲೈಕ್ಸು ಕಮೆಂಟ್ಸ್ ಎಲ್ಲ ಮಾಡ್ತಾಯಿದ್ರೆ ನನಗೆ ಇನ್ನೂ ಹುಮ್ಮಸ್ ಬರ್ತದೆ ಮಾಡೋಕ್ಕೆ. ಇದೇ ಥರ ವೀಡಿಯೋಸ್ನ ಇನ್ನೂ ಜಾಸ್ತಿ ಮಾಡ್ತಾ ಇರ್ತೀನಿ ನಾನು ಓಕೆನಾ. ಸೊ ಇವಾಗ ನಾನು ಪ್ರೆಸೆಂಟಾಗಿ ಬಿದ್ರಳ್ಳಿಯಲ್ಲಿದ್ದೀನಿ. ಇಂಡಿಕೇಟ್ರ್ ಹಾಕ್ಕೊಳೋದೇ ಇಲ್ಲ, ಹಂಗೆ ಕೈ ಹಿಂಗೆ ಅಡ್ಡ ಹಾಕ್ಬಿಡೋದು, ಝೀ ಅಂತ ನುಗ್ಬಿಡೋದು ಅಷ್ಟೇ. ಕೈ ಹಿಂಗೆ ಅಡ್ಡ ಹಾಕ್ಬಿಟ್ಟು ಝಿಂಗ್ ಅಂತ ನುಗ್ಬಿಟ್ರೆ ಹಿಂದೆ ಬರೋರು ಹೆಂಗಾದ್ರೂ ಹೋಗಲಿ ಪರವಾಗಿಲ್ಲ. ಹಿಂದೆ ಪಾಪ ನೋಡಿ ಈ ಥರ ನಾನು 60ರಲ್ಲಿ ಹೋಗ್ತಾ ಇರ್ತೀನಿ ಅಂದ್ಕೊಳ್ಳಿ, ಹಿಂದೆ ಹಿಂಗೆ ಕೈ ಹಂಗೆ ಅಡ್ಡ ಹಾಕ್ಬಿಟ್ಟು ಜಿಗ್ ಬಂದು ನಿಂತ್ಬಿಟ್ರೆ ನಾನು ಹೆಂಗೆ ಕಂಟ್ರೋಲ್ ಮಾಡಲಿ? ಅರ್ಥನೇ ಮಾಡ್ಕೊಳಲ್ಲ ಹುಡುಗರಾದರೂ ಒಂಚೂರು ಹಿಂದೆ ನೋಡಿಕೊಂಡು ಆರಾಮಾಗಿ ರೈಟ್ಗೆ ಎಳ್ಕೊಂತಾರೆ. ಹುಡುಗಿರಂಗಲ್ಲ, ಝುಬ್ ಅಂತ ಎಳ್ಕೊಂತ ಇರೋದಷ್ಟೇ. ಗಾಡಿ ಎಲ್ಲ ಚೆನ್ನಾಗಿ ಓಡಿಸ್ತಾರೆ ಅಂದರೆ ಮುಂದೆ ಯಾರು ಇರಬಾರ್ದು, ಹಿಂದೆ ಯಾರು ಇರಬಾರ್ದು ಅಂಥ ಜಾಗದಲ್ಲಿ ಆರಾಮಾಗಿ ಓಡಿಸ್ತಾರೆ. ಅವ್ರು ಪ್ಯಾನಿಕ್ ಆಗಿಬಿಡ್ತಾರೆ, ಯಾರಾದರೂ ಸಡನ್ನಾಗಿ ಏನಾದರೂ ಅಡ್ಡ ಬಂದುಬಿಟ್ರೆ ಪ್ಯಾನಿಕ್ ಆಗಿಬಿಡ್ತಾರೆ. ಸೊ ಅದರಿಂದ ಅವ್ರೇನಾಗ್ತಾರೆ, ಹೆಂಗೆ ತಿರ್ಗಿಸ್ಬೇಕಂತ ಗೊತ್ತಾಗಲ್ಲ ಅವ್ರಿಗೆ. ಆ ಟೈಮಲ್ಲಿ ಏನು ಟಚ್ ಮಾಡಿಬಿಡ್ತಾರೆ. ಸೊ ಪ್ಯಾನಿಕ್ ಆಗಬಾರ್ದು ಗಾಡಿ ಓಡಿಸ್ಬೇಕಾದ್ರೆ, ಆರಾಮಾಗಿ ಫಸ್ಟನ್ನೇ ಇದು ಬಂದುಬಿಟ್ಟು ಇದು ಮಾನಸ ಅಂತೇಳ್ಬಿಟ್ಟು, ಆಮೇಲೆ ಒಂಚೂರು ಮುಂದಕ್ಕೆ ಬಂದರೆ ಇಲ್ಲಿ ನೋಡ್ಬೋದು ನೀವು ಮಲ್ಲಿಕಾ ಬಿರಿಯಾನಿ ಅಂತೇಳ್ಬಿಟ್ಟು. ನೋಡಿ ಇಲ್ಲೈತೆ ಮಲ್ಲಿಕಾ ದಮ್ ಬಿರಿಯಾನಿ, ಸಖತ್ ಫೇಮಸ್ಸು. ಚಿಕ್ಕದಾಗಿತ್ತು ಅದು, ನಾನೊಂದು 2-3 ಇಯರ್ಸ್ ಬ್ಯಾಕ್ ಬಂದಾಗ.
ಈ ಲಾಕ್ಡೌನ್ ಟೈಮಲ್ಲಂತೂ ಸಖತ್ ಫೇಮಸ್ ಆಗೋಯ್ತದು. ಲಾಕ್ಡೌನ್ ಬಿಟ್ಟಾಗ ಓಕೆನಾ, ಅದಾದಮೇಲೆ ತುಂಬ ದೊಡ್ಡದಾಗಿ ಮಾಡಿಬಿಟ್ರು ಅವರು, ಸಖತ್ ದೊಡ್ಡದಾಗಿ ತುಂಬ ಇದ್ರಲ್ಲಿ ಮಾಡೋರು ಅವರು. ಆ್ಯಂಡ್ ಈ ಕಡೆ ತುಂಬ ಅನ್ಲಿಮಿಟೆಡ್ ಇದಿದೆ, ತುಂಬ ಅನ್ಲಿಮಿಟೆಡ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ ಇಲ್ಲಿ. ನಾವು ಒಂದೊಂದು ಟೈಮ್ ಹಂಗೆ ಹೋಗ್ಬಿಡ್ತೀವಿ ನೋಡಿ. ಇವಾಗ ಎಕ್ಸಾಂಪಲ್, ಇವಾಗೆ ಜಿಗ್ ಅಂತ ನುಗ್ಸ್ಬಿಡೋದು ಕ್ಯಾಬ್ ಸಿಕ್ಕಿದಾಗ. ಅವರು ಹೋಗಲ್ಲ, ನಮ್ಮನ್ನೂ ಹೋಗಕ್ಕೆ ಬಿಡೋಲ್ಲ, ಅದೇ ಬೇಜಾರು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.